ಬೆಂಗಳೂರಿಂದ ಮತ್ತೊಬ್ಬರು ಕಾಲ್ ಮಾಡಿದ್ದಾರೆ. ಈಶ್ವರ್ ಅವರು. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಏನು ಹೇಳ್ತೀರಾ, ಇವತ್ತಿನ ಗಿಲ್ಲಿಯ ಈ ಚಿತ್ರನ ನೋಡ್ತಾ ಇದ್ದೀವಿ, ಸ್ಟಾರ್ ನಟನ ರೀತಿಯಲ್ಲಿ ಅದ್ಧೂರಿಯಾಗಿ ಮೆರೆಸ್ತಾ ಇದ್ದಾರೆ ಫ್ಯಾನ್ಸ್. ಸರ್ ಅದೇ ಸರ್, ಇದು ಅದೃಷ್ಟ ಅನ್ನೋದು ಬಂದಾಗ ಹೀಗೆ ಜನ ಎತ್ತಿ ಮೆರೆಸ್ತಾರೆ ಕರ್ನಾಟಕದ ಜನ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಎಸ್, ಹೌದು. ಪಾಪ ಅವರು ಯಾರು ಅಂತಾನೆ ಗೊತ್ತಿರ್ಲಿಲ್ಲ ಒಂದ್ ವರ್ಷದ ಹಿಂದೆ. ಹೌದು. 1 ವರ್ಷ 2 ವರ್ಷದ ಹಿಂದೆ ಯಾರು ಅಂತಾನೆ ಗೊತ್ತಿರ್ಲಿಲ್ಲ ಅವ್ರಿಗೆ. ಇವತ್ತು ನೋಡಿ ಅವರು ನಾಡಿನಾದ್ಯಂತ ಹೆಸರು ಮಾಡಿದ್ದಾರೆ. ಓಕೆ. ನಮ್ಮ ಜಿಲ್ಲೆಗೆ ಹೆಮ್ಮೆ. ಹಾಗಾಗಿ ಅವರು ಉಜ್ವಲವಾಗಿ ಅವ್ರ ಭವಿಷ್ಯ ಬೆಳಗ್ಲಿ, ಹೆಸರು ಮಾಡ್ಲಿ. ಹಾಸ್ಯ ನಟ, ಮತ್ತೊಬ್ರು ಹಾಸ್ಯ ನಟ ಕರ್ನಾಟಕಕ್ಕೆ ಸಿಕ್ಕಿದ್ರು. ನಮಗೆ ತುಂಬಾ ಖುಷಿ ಆಗುತ್ತೆ ಅವ್ರನ್ನ ನೋಡಿದಾಗ, ಅವರ ಗ್ರಾಫ್ ನೋಡಿದಾಗ, ಏರಿಕೆಯ ಗ್ರಾಫ್ ನೋಡಿದಾಗ. ಓಕೆ. ತುಂಬಾ ಗ್ರೌಂಡ್ ಲೆವೆಲ್ ಇಂದ ಬೆಳೆದಂತ ಒಬ್ಬ ಹುಡುಗ. ಬಡವ್ರ ಮಕ್ಕಳು ಬೆಳೀಲಿ. ಎಸ್ ಎಸ್ ಎಸ್. ಥ್ಯಾಂಕ್ ಯು ಈಶ್ವರ್ ಅವರೇ, ನೀವು ಸರ್ ಜೊತೆ ಮಾತನಾಡಿದಕ್ಕೆ. ತುಮಕೂರಿಂದ ಶ್ರೀನಿವಾಸ್ ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ ಶ್ರೀನಿವಾಸ್ ಅವರೇ. ಸರ್ ನಮಸ್ಕಾರ ಸರ್. ಹೇಳಿ ಸರ್, ನೋಡ್ತಾ ಇದ್ದೀರಾ ವಿಜಯ? ನಾವು ರೈತರು. ಓಕೆ. ಗಿಲ್ಲಿ ಫ್ಯಾನ್ಸ್. ಓಕೆ. ರೈತರ ಮಗ ಗೆದ್ದಿರೋ ಸರ್, ನಮ್ಗೆ ತುಂಬಾ ಖುಷಿ ಆಯ್ತು ಸರ್. ಓಕೆ. ನೋಡಿ, ನಿನ್ನೆವರೆಗೂ ಒಂದ್ ಲೆಕ್ಕ ಇತ್ತು ಗಿಲ್ಲಿದು, ಇವತ್ತಿಂದ ಹೊಸ ಲೆಕ್ಕ ಅನ್ನೋ ತರ. ಇವತ್ತು ಹೊಸ ಲೆಕ್ಕ ಆಗ್ಬಿಡ್ತೇವೆ ಸರ್ ಇವತ್ತಿಂದ. ಹೌದೌದು, ಯಾಕಂದ್ರೆ ತುಂಬಾ ಸ್ಟ್ರಗಲ್ ಅಲ್ಲಿ. ತುಂಬಾ ಖುಷಿ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ರೈತ ಮಗ ಬೆಳೆದ, ಬಡವ್ರ ಮನೆ ಹುಡುಗ, ತುಂಬಾ ನಮ್ಗೆಲ್ಲ ತುಂಬಾ ಖುಷಿ ಆಯ್ತು ಸರ್ ನಮ್ಗೆ. ಎಸ್ ಎಸ್. ಇದೆಲ್ಲ ಕರ್ನಾಟಕದ ರಾಜ್ಯದ ಜನತೆ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಕೂಡ ಮಾಡಬಹುದು, ಯಾರನ್ನ ಬೇಕಾದ್ರೂ ಕೂಡ ಬೆಳೆಸಬಹುದು ಅನ್ನೋದಕ್ಕೆ ಸಾಕ್ಷಿ. ನಮ್ ಸ್ನೇಹಿತರಿಗೆಲ್ಲ ಹೇಳಿ, ನಮ್ದು ಹಳ್ಳಿಲಿ ಸರ್ ನಾವಿರೋದು, ಎಲ್ಲಾರ್ಗೂ ಓಟ್ ಹಾಕ್ಸಿದೆ ಸರ್ ನಾವು ಸರ್. ಓಕೆ. ಥ್ಯಾಂಕ್ ಯು ಸರ್, ನೀವು ಸರ್ ಜೊತೆ ಮಾತನಾಡಿದಕ್ಕೆ. ಸರ್ ವಿವೇಕ್ ಅಂತ ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ. ಹಲೋ. ವಿವೇಕ್ ಅವರೇ ಮಾತನಾಡಿ, ಏನ್ ಹೇಳ್ತೀರಾ ಗಿಲ್ಲಿ ಅವರ ಹೊಸ ಅವತಾರದ ಬಗ್ಗೆ? ಮಂಡ್ಯದಿಂದ ಸರ್. ಹೇಳಿ ಸರ್. ಸರ್ ನಾವು ಗಿಲ್ಲಿ ಅವರಿಗೆ ಈಗಿಂದಲ್ಲ, ಜೀ ಕನ್ನಡದಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ರಲ್ಲ, ಅವಾಗಿಂದ ದೊಡ್ಡ ಅಭಿಮಾನಿ ಸರ್. ಓಕೆ. ಅವ್ರ ಮಾತು, ಅವ್ರ ನಡೆ ನೋಡಿ ಎಲ್ಲ ಸಖತ್ ಇಷ್ಟ. ಬಿಗ್ ಬಾಸ್ ಸ್ಟಿಲ್ ಡೇ 1 ಇಂದನೂ ನಾವು ಫಾಲೋ ಮಾಡ್ಕೊಂಡ್ ಬರ್ತಾ ಇದೀವಿ. ನಮ್ಮ ಅಣ್ಣ ಶಶಾಂಕ್ ಅಂತ ಹೇಳಿ ಅಲ್ಲೇ ಕೆಲಸ ಮಾಡ್ತಿರ್ತಾರೆ. ಬಿಗ್ ಬಾಸ್ ಸ್ಟೇಜ್ ಅಲ್ಲೇ ಕೆಲಸ ಮಾಡೋದು. ಸುದೀಪ್ ಅವ್ರು ಬರ್ತಾರಲ್ಲ, ಅಲ್ಲೇ ಕೆಲಸ ಮಾಡೋದು. ಏನಂತ ಹೇಳೋಣ ಸರ್, ಅವ್ರ ಮಾತು, ಅವ್ರ ನಡೆ ನೋಡಿ. ಇನ್ನೊಂದೇನಂದ್ರೆ ನಮ್ಮ ಮಂಡ್ಯದವ್ರೆ ಅವರು. ಹೌದು. ಸಖತ್ ಇಷ್ಟ ಸರ್. ಏನೋ ಅಶ್ವಿನಿ ಅವ್ರೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವಾಗ ಗಿಲ್ಲಿ ಅವ್ರ ಬಗ್ಗೆ. ಅವರು ನಾಟಕ ಆಡ್ಕೊಂಡು ಗೆದ್ದಿದ್ದಾರೆ ಅಂತ ಹೇಳ್ತಿದ್ದಾರೆ, ಬಡವನ್ ಮಗ ಅಂತ ಹೇಳ್ಕೊಂಡು. ಅವೆಲ್ಲ ಸಾಧ್ಯನೇ ಇಲ್ಲ ಸರ್. ಹತ್ರದಿಂದ ನೋಡಿದೀವಿ ಗಿಲ್ಲಿ ಅವ್ರನ್ನ. ಅವ್ರು ಯಾವ್ದೇ ಕಾರಣಕ್ಕೂ ಆತರ ನಾಟಕ ಆಡ್ಕೊಂಡು ಗೆಲ್ಲ ಅವಶ್ಯಕತೆನೇ ಅವ್ರಿಗಿಲ್ಲ. ಅವ್ರು ತುಂಬಾ ಜನ ಅಭಿಮಾನಿಗಳಿದ್ದಾರೆ ಸರ್. ಅಭಿಮಾನಿಗಳಿಂದಾನೇ ಅವ್ರು ಇವತ್ತು ಗೆದ್ದಿರೋದು. ಅವ್ರು ಏನೇ ಪ್ರೀತಿ ವಿಶ್ವಾಸ ಏನೇ ಸಿಕ್ಕಿದ್ರು ನಮ್ಮ ಮಂಡ್ಯ ಜನತೆಗೆ, ಮಂಡ್ಯ ಜಿಲ್ಲೆಯಿಂದಾನೇ ಅವ್ರಿಗೆ ಆಗಿರೋದು. ಅವ್ರು ಒಳ್ಳೇದಾಗ್ಲಿ, ಮುಂದೆ ಅವರು ಉಜ್ವಲ ಭವಿಷ್ಯ ಸಿಗ್ಲಿ, ಅವ್ರಿಗೆ ಚೆನ್ನಾಗಿರ್ಲಿ ಅನ್ನೋದೇ ನಮ್ಮ ಆಶಯ ಸರ್. ಥ್ಯಾಂಕ್ ಯು ವಿವೇಕ್ ಅವರೇ, ನೀವು ಸರಿ ಜೊತೆ ಮಾತನಾಡಿದಕ್ಕೆ. ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಹೊರಹೊಮ್ಮಿದ ನಂತರದಲ್ಲಿ ಅವರ ಹೊಸ ಅವತಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಲಕ್ಷಾಂತರ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಅವರಿಗೆ ಫ್ಯಾನ್ಸ್ಗಳಾಗ್ಬಿಟ್ಟಿದ್ದಾರೆ. ಕೇವಲ ಮಂಡ್ಯ, ಮದ್ದೂರು ಆ ಭಾಗ ಅಷ್ಟೇ ಅಲ್ಲ, ಮೈಸೂರು ಭಾಗ ಅಷ್ಟೇ ಅಲ್ಲ, ಕರ್ನಾಟಕದಾದ್ಯಂತ ಅವರಿಗೆ ಶುಭ ಹಾರೈಕೆಗಳು ಬರ್ತಾ ಇದೆ. ಓಕೆ. ಮಹಾದೇವಮ್ಮ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಮೇಡಮ್, ಏನ್ ಅನಿಸ್ತಾ ಇದೆ ಗಿಲ್ಲಿ ಅವರನ್ನ ಈ ಒಂದು ಅವತಾರದಲ್ಲಿ ನೋಡ್ತಾ ಇದ್ರೆ? ನಮ್ಗೆ ತುಂಬಾ ಖುಷಿ ಆಗ್ತೈತೆ ಸರ್. ನಮ್ಮ ಹುಡುಗನೇ ಗೆದ್ದಷ್ಟು ಖುಷಿ ಆಗ್ತೈತೆ. ಓಕೆ. ತುಂಬಾ ಚೆನ್ನಾಗಿ ಮಾಡವ್ರ ಅವರು. ಅವ್ರಿಗೆ ಶುಭ ಕೋರ್ಬೇಕಾಯ್ತು. ಓಕೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಯ್ತು. ಹೇಳಕ್ ಆಗಲ್ಲ ಸರ್. ಹೇಳಿ. ಗಿಲ್ಲಿ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ. ಅವ್ರಿಗೆ ತುಂಬಾ ಚೆನ್ನಾಗಿ ಇನ್ನೂ ಮಾಡ್ಲಿ. ಎಲ್ರಿಗೂ ಇಷ್ಟು ಜನ ಗೆದ್ದು ಇಷ್ಟು ಇದ್ ಮಾಡಿದಾರಲ್ಲ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ. ಟೋಟಲ್ ಸೀಸನ್ ನೋಡಿದ್ರಿ ನೀವು? ಹಾಗಾದ್ರೆ ಫುಲ್ ಎಂಟರ್ಟೈನ್ಮೆಂಟ್ ಕೊಟ್ರು ಗಿಲ್ಲಿ. ಹೌದು ಸರ್. ನಮ್ಮ ಹುಡುಗನ್ಗೆ, ಅದ್ರಲ್ಲೂ ನನ್ನ ಮಗನ್ಗೆ ತುಂಬಾ ಅವ್ರ ಕಂಡ್ರೆ ತುಂಬಾ ಇಷ್ಟ. ಅವ್ನು 12 ಗಂಟೆ ರಾತ್ರಿ ಆದ್ರೂ ಬರೀ ಅದನ್ನೇ ಹಾಕೊಂಡು ನೋಡ್ತಾ ಇರ್ತಾನೆ. ನೋಡಿ, ನಿಮ್ಮ ಹಾರೈಕೆ ಫಲ ಕೊಟ್ಟಿದ್ದೆ ಕೊನೆಗೂ ಕೂಡ. ಓಕೆ. ಥ್ಯಾಂಕ್ ಯು ಮೇಡಮ್, ನೀವು ಸರಿ ಜೊತೆ ಮಾತನಾಡೋದಕ್ಕೆ. ಸಿದ್ದರಾಜು ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ. ಸರ್ ನಾವು ಮದ್ದೂರು ತಾಲೂಕು 12 ರೆಡ್ಡಿಯಿಂದ ಸರ್, ಸಿದ್ದರಾಜ್ ಅಂದ್ಬಿಟ್ಟು. ಹೇಳಿ ಸರ್, ಮಾತನಾಡಿ. ಈಗ ಅಶ್ವಿನಿ ಮೇಡಮ್ ಅವರು ಈಗ ನಾಟಕ ಆಡ್ಕೊಂಡ್ ಗೆದ್ದವ್ರೆ ಅಂತ ಎಲ್ಲ ನ್ಯೂಸ್ ಮಾಡ್ತಾ ಇದಾರೆ. ಬಂದು ಗ್ರಾಮದಲ್ಲೇ ಸಮೀಕ್ಷೆ ಮಾಡ್ಲಿ, ಅವನ್ ಎಷ್ಟು ಬಡವ ಅಂತ ಅಂದ್ಬಿಟ್ಟು.
ಅವನೇನ್ ನಾಟಕ ಆಡ್ಕೊಂಡು ಏನ್ ಗೆದ್ದಿಲ್ಲ ಮೇಡಮ್ ಅವರು. ಹ್ಮ್ ಅವನು ನಿಜವಾದ ಗೆಲುವು ಅವನು ಸಿಕ್ಕಿದೆ. ಓಕೆ ಬಡವರು ಮೇಲ್ ಬರ್ಬೇಕು, ಶ್ರೀಮಂತರ ಮೇಲ್ ಬಂದ್ರೆ ಏನಲ್ಲ. ಓಕೆ, ಅಲ್ಲ ಈ ಕಾಂಟ್ರವರ್ಸಿಗಳೆಲ್ಲ ಓಕೆ ಸರ್. ಈಗ ಗಿಲ್ಲಿ ಅವರ ಈ ಹೊಸ ಅವತಾರ ಸ್ಟಾರ್ ಆಗಿ ಹೊರ ಹೊಮ್ಮಿದ್ದಾರೆ, ಈಗ ಅದ್ರ ಬಗ್ಗೆ ಹೇಳಿ. ಹೌದು, ತುಂಬಾ ಅವನು ಶ್ರಮ ಪಟ್ಟು ಹಳ್ಳಿಯಿಂದ ಬಡತನದಲ್ಲಿ ಬೆಂದು ಅವನು ಕಾಮಿಡಿಯನ್ನೇ ಮಾಡ್ಕೊಂಡು ಒಂದ್ ಆಸೆ ಇಟ್ಕೊಂಡ್ ಬಂದಿದ್ದಾನೆ. ಅವನ್ ಭವಿಷ್ಯ ತುಂಬಾ ಇನ್ನು ಮುಂದಿನ ದಾರಿಲಿ ಹೋಯ್ತದೆ. ಅವ್ನ ಆಕ್ಟಿವ್ಸ್ ನೋಡಿ ಸರ್, ರಾಜ್ಕುಮಾರ್ ಬರೀ 4ನೇ ಕ್ಲಾಸ್ ಓದಿ ಇಡೀ ವಿಶ್ವದಲ್ಲೇ ಒಂದು ಕಲಾವಿದರಾದ್ರು. ಹೌದು, ಅದೇ ರೀತಿ ಅವನಿಗೆ ಭವಿಷ್ಯ ಇದೆ. ಹ್ಮ್ ತುಂಬಾ ವಿಷಯ ಇದೆ ಸರ್. ಇಡೀ ಕರ್ನಾಟಕ ಅವ್ರು ಒಪ್ಪಿ ಅವ್ರಿಗೆ ಇದ್ ಮಾಡಿದ್ದಾರೆ, ಹ್ಮ್ ಒಂದಾಗಿದ್ದಾರೆ. ಏನು ಆಗಲ್ಲ ಸರ್, ನಾವು ಅವ್ರವ್ರ ಪಕ್ಕನೇ ಸರ್ ನಾವೆಲ್ಲ. ಓಕೆ ಓಕೆ, ಏನು ಆಗಲ್ಲ ಸರ್, ಒಳ್ಳೆ ಕಲಾವಿದ, ಮುಂದೆ ಬೆಳಿಲಿ ಸರ್. ಆಮೇಲೆ ಎಲ್ಲಾರ್ಗಿಂತ ಹೆಚ್ಚಾಗಿ ನಿಮ್ಮ ನ್ಯೂಸ್ ಚಾನೆಲ್ನವ್ರೆಲ್ಲ ಅವನಿಗೆ ಸಪೋರ್ಟ್ ಮಾಡಿದಿರಿ, ಹ್ಮ್ ಅದರಿಂದ ತುಂಬಾ ಒಳ್ಳೇದಾಗಿದೆ. ಅವನು ಬೆಳೆದಿದ್ದಾನೆ, ಮುಂದೇನು ಭವಿಷ್ಯ ಸಿಗ್ಲಿ, ಅವನು ಒಳ್ಳೆ ಕಲಾವಿದನಾಗಲಿ ಅಂತ ನಾವು ದೇವರಲ್ಲಿ ಬೇಡ್ಕೊತಾ ಇದೀವಿ ಸರ್. ಥ್ಯಾಂಕ್ ಯು ಸಿದ್ದರಾಜ್ ಅವರೇ, ನ್ಯೂಸ್ ಸರಿ ಜೊತೆ ಮಾತನಾಡ್ತಿಗೆ. ಭಾರತಿ ಅಂತ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ವೋಟ್ ಮಾಡಿದ್ರಾ ಗಿಲ್ಲಿ ಅವ್ರಿಗೆ? ಗಿಲ್ಲಿ ಅವ್ರು ಗೆದ್ದಿರೋದು ನಮಗೆ ತುಂಬಾ ಖುಷಿ ಆಗ್ತಿದೆ ಸರ್. ಓಕೆ, ಅವರು ಬಡವರು ಆತರ ಎಲ್ಲ ನಾಟಕ ಆಡ್ಕೊಂಡ್ ಗೆದ್ದಿದ್ದಾರೆ, ಅದೆಲ್ಲ ಹೇಳ್ತಿದಾರಲ್ಲ, ಅದೆಲ್ಲ ಲೈವ್ ಆಗಿ ಎಷ್ಟ್ ಜನ ಯೂಟ್ಯೂಬರ್ಗಳೆಲ್ಲ ಹೋಗಿ ವಿಡಿಯೋ ಮಾಡಿದ್ದಾರೆ ಸರ್. ಆತರ ಎಲ್ಲ ಸುಳ್ಳು ಹೇಳ್ಕೊಂಡ್ ಗೆಲ್ಲ ಅಂತದ್ ಏನಿಲ್ಲ ಸರ್. ಈಗ ನೋಡ್ತಾ ಇದಾರೆ ಜನ ಎಲ್ಲ, ಈ ಕಾರಲ್ಲಿ ಹೋಗ್ತಿದ್ದಾರೆ, ಅದನ್ನ ನೋಡಿ ಏನ್ ಅನಿಸ್ತಾ ಇದೆ ನಿಮ್ಗೆ? ನೋಡಿ ಊರಿಗೆ ಹೋಗ್ತಿದ್ದಾರೆ ಕಾರಲ್ಲಿ, ಖುಷಿ ಆಗ್ತಿದೆ ಸರ್, ತುಂಬಾ ಖುಷಿ ಆಗ್ತಿದೆ. ನಮ್ಮ ಮನೆ ಮಗನೇ ಗೆದ್ದಷ್ಟು ಖುಷಿ ಆಗ್ತಿದೆ ನಮ್ಗೆ. ಅವರು ಒಂದ್ ಯಾವ್ದೋ ಹಳೆ ವಿಡಿಯೋದಲ್ಲಿ ಹೇಳ್ಕೊಂಡಿದ್ರು, ನಾನು ಎಲ್ಲಾರ ರೀತಿಯಲ್ಲಿ ಚೆನ್ನಾಗಿರೋ ಬಟ್ಟೆ ಹಾಕೋಬೇಕು, ಜಮ್ ಅಂತ ಓಡಾಡ್ಬೇಕು ಅಂತ ಆಸೆ ಇದೆ, ಹಾಗೆ ಹೇಗೆ ಅಂತ. ಸರ್ ಅದೆಲ್ಲ ಅವ್ರವ್ರು ಪರ್ಸನಲ್ ವಿಷಯ ಸರ್, ಬಟ್ಟೆ ಹಾಕೋದು ಅದೆಲ್ಲನ. ಇರೋರೆಲ್ಲ ಬಟ್ಟೆ ಹಾಕದೆ ತೋರಿಸ್ಬೇಕು ಆತರ ಎಲ್ಲ ಏನಿಲ್ಲ ಅಲ್ವಾ ಸರ್. ಸಿಂಪಲ್ ಆಗಿದ್ರು ಗೆಲ್ಬೋದಲ್ವಾ. ಅಂದ್ರೆ ಅಷ್ಟು ಕಷ್ಟಪಟ್ಟು ಬೆಳೆದಂತ ಹುಡುಗ ಅಂತ. ಹೌದು, ತುಂಬಾ ಕಷ್ಟಪಟ್ಟು ಮೇಲ್ ಬಂದಿರೋರ್ಗೆ ಅಲ್ವಾ ಸರ್ ದುಡ್ಡಿನ ಬೆಲೆ, ಬಟ್ಟೆ ಬೆಲೆ ಆಗ್ಲಿ ಅದೆಲ್ಲ ಗೊತ್ತಾಗೋದು. ಹೌದು, ಸುಮ್ನೆ ಬಟ್ಟೆ ಹಾಕಿ ಶೋಕಿ ಮಾಡಿ ಅದಕ್ಕೆಲ್ಲ ಖರ್ಚು ಮಾಡಿ ಏನಕ್ಕೆ ವೇಸ್ಟ್ ಮಾಡ್ಬೇಕು ಅಂತ. ಹೌದು, ತುಂಬಾ ಖುಷಿ ಆಗ್ತಿದೆ ಸರ್ ಅವ್ರು ಗೆದ್ದಿರೋದು. ಓಕೆ ಮೇಡಮ್, ಎಲ್ಲ ಓಟ್ ಅವ್ರಿಗೆ ಮಾಡಿರೋದು. ಓಕೆ ಮ್ಯಾಮ್, ಥ್ಯಾಂಕ್ ಯು ನ್ಯೂಸ್ ಸೆಟ್ಟಿನ ಜೊತೆ ಮಾತನಾಡೋದಕ್ಕೆ ಭಾರತಿ ಅವರೇ. ಬೇರೆ ಬೇರೆ ಜಿಲ್ಲೆಗಳಿಂದ ಈ ರೀತಿಯಾಗಿ ಗಿಲ್ಲಿಯವರ ಫ್ಯಾನ್ಸ್ ಕಾಲ್ ಮಾಡಿ ತಮ್ಮ ಸಂತೋಷವನ್ನು, ಗಿಲ್ಲಿಯವರ ಸಂತೋಷದಲ್ಲಿ ಭಾಗಿಯಾದಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಸುನೀತಾ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಮೇಡಮ್, ಗಿಲ್ಲಿ ಅವರು ಕಾರಲ್ಲಿ ಹೋಗ್ತಾ ಇರೋ ದೃಶ್ಯ ನೋಡ್ತಾ ಇದ್ರೆ ಅಂತ ಅನ್ಕೊಳ್ತೀನಿ, ಹೇಗೆ ಅನಿಸ್ತಿದೆ ನಿಮಗೆ? ತುಂಬಾ ಖುಷಿ ಆಗ್ತಿದೆ ಸರ್. ನಮ್ಮ ಮನೆ ಫುಲ್ಲು ನಮ್ಮ ಎಲ್ಲರೂ ಓಟ ಅಂತೀವಿ ಸರ್. ಗಿಲ್ಲಿ ಅವ್ರಿಗೆ ಎಲ್ಲ ಓಟ್ ಹಾಕಿದ್ರಾ? ಎಲ್ಲ ಓಟ್ ಹಾಕಿದೀವಿ ಸರ್. ಓಕೆ, ಈ ಫುಲ್ ಸೀಸನ್ ಎಲ್ಲ ನೋಡಿದ್ರಾ ಮೇಡಮ್? ಅವ್ರಿಗೆ ಎಲ್ಲ ಫುಲ್ ಫ್ಯಾನ್ ಸರ್ ಅವ್ರಿಗೆ. ಅಲ್ಲ, ಇಡೀ ಸೀಸನ್ ನೋಡಿದ್ರಾ ಬಿಗ್ ಬಾಸ್ ಈ ಬಾರಿದು? ಇಡೀ ಸೀಸನ್ ನೋಡಿದೀವಿ ಸರ್. ಈ ಗಿಲ್ಲಿ ಬಿಟ್ರೆ ನಿಮಗೆ ಬೇರೆ ಯಾರು ಇಷ್ಟ ಆಗಿದ್ದು ಮತ್ತೆ? ನಮ್ಗೆ ಗಿಲ್ಲಿನೇ ಫಸ್ಟ್ ಫೇವರೇಟ್ ಸರ್. ಓಕೆ, ಫಸ್ಟ್ ಫೇವರೇಟ್ ಗಿಲ್ಲಿನೇ. ಅವರೊಬ್ರೆ? ಅವರೊಬ್ರೆ. ಓಕೆ, ಇವತ್ತು ನೋಡಿ ಗಿಲ್ಲಿ ಅವರ ಹೊಸ ಅವತಾರ. ಹೌದು ಸರ್, ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ಓಕೆ ಓಕೆ ಓಕೆ, ಚೆನ್ನಾಗಿ ಬೆಳಿಬೇಕು ಸರ್ ಅವರು, ಇನ್ನು ಚಿತ್ರದುರ್ಗದಲ್ಲೇ ಚೆನ್ನಾಗಿ ಬೆಳಿಬೇಕು ಸರ್. ಓಕೆ ಓಕೆ ಮ್ಯಾಮ್, ಥ್ಯಾಂಕ್ ಯು ಸುನೀತಾ ಅವರೇ, ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಮಂಡ್ಯದಲ್ಲಿ ಗಿಲ್ಲಿ ನಟನ ವಿಜಯ ಯಾತ್ರೆ ಸಾಗ್ತಾ ಇದೆ, ಆ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಸೊ ಇಲ್ಲಿವರೆಗೂ ಒಂದು ಲೆಕ್ಕ, ಇಲ್ಲಿಂದ ಮತ್ತೊಂದು ಲೆಕ್ಕ ಅನ್ನುವಂಥ ರೀತಿಯಲ್ಲಿ ಗಿಲ್ಲಿ ನಟ ರಾಜ್ಯದಾದ್ಯಂತ ಹೆಸರನ್ನ ಮಾಡಿರುವಂಥದ್ದು. ಭುವನೇಶ್ವರಿ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಮೇಡಮ್, ಏನ್ ಅನಿಸ್ತಾ ಇದೆ ಈ ಮೂಮೆಂಟ್ ಅಲ್ಲಿ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಗಿಲ್ಲಿಯವ್ರ ನಟ ಅವ್ರು ಗೆದ್ದಿರೋದು ಡೇ 1 ಇಂದ ನೋಡ್ತಾ ಇದೀವಿ. ನಮ್ ತಮ್ಮನ್ ತರ ತುಂಬಾ ಸಪೋರ್ಟ್ ಮಾಡಿದೀವಿ, ತುಂಬಾ ವೋಟ್ ಮಾಡಿದೀವಿ. ತುಂಬಾ ಸಖತ್ ಖುಷಿ ಆಗ್ತಾ ಇದೆ ಸರ್. ಈ ಅಶ್ವಿನಿ ಗೌಡ ಅವರು ಸುಳ್ಳು ಹೇಳ್ತಾರೆ, ಬಡವರ ಮಗ ಯಾವಾಗ ಇದ್ದಂಗೆ ಫಸ್ಟ್ ಡೇ ಇಂದ ಲಾಸ್ಟ್ ಡೇ ಇಂದಾನು ಒಂದೇ ತರ ಇದಾರೆ ಸರ್. ಅವರು ಸಖತ್ ಆಗಿದ್ದಾರೆ ಸರ್. ಫಸ್ಟ್ ಇಂದಾನು ಆಡ್ತಿದ್ದಾರೆ. ಡೇ 1 ಇಂದ ನೋಡ್ತಾ ಇದೀನಿ, ಸಖತ್ ಸರ್. ಸೂಪರ್ ಗಿಲ್ಲಿ ನಟ ಅವರು. ಅವ್ರ ಕಾಮಿಡಿ, ಅವ್ರು ಮಾತಾಡಿರೋದು ಎಲ್ಲಾನು ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಸರ್. ತುಂಬಾ ಸಂತೋಷ ಆಗ್ತಾ ಇದೆ ಸರ್ ನಮ್ಗೆ. ಟೋಟಲಿ ಅವ್ರ ಗೇಮ್ ಟಾಸ್ಕ್ ಆಗಿರ್ಬೋದು, ಅವ್ರು ಇದ್ದಂತ ರೀತಿ ಎಲ್ಲಾನು ಇಷ್ಟ ಸರ್. ಡೇ 1 ಇಂದ ನೋಡಿದೀವಿ. ನೈಟ್ 11 ತನಕ ಮಿಸ್ ಮಾಡ್ದಿರ ನೋಡ್ತಾ ಇರ್ತೀವಿ ಸರ್. ಎವ್ರಿ ಡೇಸ್ ವೇಟ್ ಮಾಡ್ತಾ ಇರ್ತೀವಿ ನಾವಂತ, ಯಾವಾಗ ಗಿಲ್ಲಿ ಬರ್ತಾನೋ, ಗಿಲ್ಲಿ ಮಾತಾಡ್ತಾರೋ ಅಂತ. ತುಂಬಾ ಸರ್, ಗಿಲ್ಲಿ ಕಾವ್ಯ ಜೋಡಿ ಸೂಪರ್ ಇತ್ತು ಸರ್. ಓಕೆ, ನಿನ್ನೆ ನೈಟ್ ಸುದೀಪ್ ಅವರು ಕೈ ಎತ್ತಿ ಅನೌನ್ಸ್ ಮಾಡಿದ ಹೆಂಗಿತ್ತು ಮೇಡಮ್? ಸರ್ ನಮ್ಗೆ
100% ಗೊತ್ತಿತ್ತು ಸರ್ ಅವ್ರ ಅವರೇ ಗೆಲ್ಲೋದು ಗಿಲ್ಲಿನೇ ಅಂತ. ಡೇ 1 ಇಂದಾನೆ ನಾವು ಡಿಸೈಡ್ ಮಾಡಿದ್ವಿ ಸರ್, ಅವ್ರಿಗೆ ವೋಟಿಂಗ್ ಅವರೇ ಗೆಲ್ಲೋದು ಅಂತ. ಓಕೆ ಓಕೆ ಸರ್. ಥ್ಯಾಂಕ್ ಯು ಮೇಡಮ್, ನೀವು ಸರಿನ ಜೊತೆ ಮಾತನಾಡಿದ್ರಿ. ಈ ರೀತಿಯಾಗಿ ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಕಾಲ್ ಮಾಡ್ತಾ ಇದ್ದಾರೆ. ಮೊನ್ನೆಯಿಂದಲೂ ಕೂಡ ನಾವು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾನೇ ಇದ್ದೀವಿ. ತುಂಬ ಜನ ಕಾಲ್ ಮಾಡಿ ಗಿಲ್ಲಿ ಅವರಿಗೆ ಸಪೋರ್ಟನ್ನು ಮಾಡ್ತಾ ಇದ್ರು. ನಿನ್ನೆವರೆಗೂ ಕೂಡ ಅವರ ವಿನ್ನಿಂಗ್ ಮೂಮೆಂಟ್ ಬರೋವರೆಗೂ ಕೂಡ ಅವರ ಹಾರೈಕೆಗಳು ಇದೇ ರೀತಿಯಾಗಿ ಬರ್ತಾ ಇತ್ತು. ಈಗ ಅವರು ಗೆದ್ದ ನಂತರದಲ್ಲಿ ಅವರು ಊರಿಗೆ ಹೋಗ್ತಾ ಇದ್ದಾರೆ. ಈಗಲೂ ಕೂಡ ಕಾಲ್ ಮಾಡ್ತಾ ಇದ್ದಾರೆ ಜನ. ಈಗಲೂ ಅವರ ಶುಭ ಹಾರೈಕೆಗಳು ಯಥಾ ಪ್ರಕಾರವಾಗಿ ಮುಂದುವರೆದಿದೆ. ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಂತಹ ವ್ಯಕ್ತಿ ಈ ಬಾರಿಯ ಬಿಗ್ ಬಾಸ್ನಲ್ಲಿ. ಬಡವರ ಮಕ್ಕಳು ಬೆಳಿಬೇಕು ಮತ್ತು ಪ್ರತಿಭಾವಂತ ಹುಡುಗ ಕೂಡ, ಅವರಿಗೆ ಉಜ್ವಲವಾದಂಥ ಭವಿಷ್ಯ ಇದೆ, ಒಳ್ಳೆಯದಾಗಲಿ ಅನ್ನುವಂಥ ಹಾರೈಕೆಗಳು. ಇನ್ನೇನು ಕೆಲವೇ ಗಂಟೆಗಳಲ್ಲಿ, ಕೆಲವೇ ಸಮಯದಲ್ಲಿ ಗಿಲ್ಲಿ ಅವರು ತಮ್ಮ ಊರಿಗೆ ರೀಚ್ ಆಗಲಿದ್ದಾರೆ. ಮೈಸೂರಿಂದ ಶ್ವೇತಾ ಅಂತ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮ್ಯಾಮ್, ಈ ಸಂಭ್ರಮದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ ಅಂತ ಅನ್ಕೊಳ್ತೀವಿ. ಹೇಗಿದೆ ಸೆಲೆಬ್ರೇಷನ್? ತುಂಬಾ ಖುಷಿ ಆಗ್ತಿದೆ ಸರ್ ನೋಡ್ತಾ ಇರೋದು. ನಮಗೂ ಕೂಡ ಆಸೆ ಇತ್ತು ಗೆಲ್ಬೇಕು ಅಂತ. ನಾವು ಕೂಡ ಪ್ರತಿ ಸಲ ನಾಮಿನೇಷನ್ ಆದಾಗ ಫೈನಲ್ ಬಂದಾಗೆಲ್ಲ ವೋಟ್ ಮಾಡ್ತಿದ್ವಿ ಅವ್ರೊಬ್ರಿಗೆನೆ. ಓಕೆ. ಅವರು ಒಂಥರ ಅಂದ್ರೆ ಏನು, ಅವ್ರು ಹೆಂಗಿದ್ರು ಹಂಗೆ ಇದ್ರು ಶೋನಲ್ಲಿ. ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಇವಾಗ ಯಾರು ಕೂಡ ವಿನ್ ಆದಾಗ ಡೈರೆಕ್ಟ್ ಮನೆಗೆ ಹೋಗ್ತಿದ್ರು. ಅಂದ್ರೆ ಅಷ್ಟೊಂದು ಫ್ಯಾನ್ ಪೇಜಸ್ ಕೂಡ ಕ್ರಿಯೇಟ್ ಆಗಿರ್ಲಿಲ್ಲ. ಓಕೆ. ಇವಾಗ ನೋಡಿ, ನೀವು ಅಲ್ಲಿ ನೋಡ್ತಾ ಇದ್ರಲ್ಲ ಲೈವ್ ಅಲ್ಲಿ, ಎಷ್ಟು ಫ್ಯಾನ್ಸ್ ಎಲ್ಲ ಬಂದು ಶೇಕ್ ಹ್ಯಾಂಡ್ ಕೊಡ್ತಾ ಇದ್ದಾರೆ. ಹೌದು ಹೌದು. ಓಕೆ, ಥ್ಯಾಂಕ್ ಯು ಶ್ವೇತಾ ಅವರೇ, ನೀವು ಸರಿ ಜೊತೆ ಮಾತನಾಡ್ತಿಗೆ. ಬೆಂಗಳೂರಿಂದ ಕಾವ್ಯ ಅಂತ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಏನ್ ಅನಿಸ್ತಾ ಇದೆ ಮೇಡಮ್? ಕಾವೇರಿ ಅಂತ